ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡದೆ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡದೆ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡದೆ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡದೆ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡದೆ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡದೆ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡದೆ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡದೆ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. चिकन बर्फी कबाब, अरेबियन रोल, गार्लिक चिकन, टर्किश कबाब और पता नहीं क्या क्या। नमस्ते बेलगाम, मैं हूँ अभी एंड आज मैंने विजिट किया बेलगाम में ओपन हुए इस न्यू लाल कैटरर्स के रेस्टोरेंट को। ये लाल पकाती केटरिंग के नाम से बहुत फेमस है। इनके पास आपको यूनिक टाइप्स ऑफ स्टार्टर्स मिलेंगे, जिसमें से हमने ट्राई किया पॉपलेट चिकन, इटालियन कबाब, चिकन शाही चीज रोल, चिकन बर्फी कबाब, अरेबियन रोल, चिकन चीज बॉक्स, लाल बादशाह रोल, चिकन पटानी कबाब, टर्किश कबाब, गार्लिक चिकन और ये चिकन सिजलर। इनके स्टार्टर्स का टेस्ट तो बहुत बढ़िया था एंड इनके फ्लेवर्स भी लाजवाब थे। और ये मेरा दोस्त जिसका हाथ टूटा हुआ है फिर भी खाने का नाम सुनते ही आ गया अपना प्रोटीन इंटेक पूरा करने। इतने सब स्टार्टर्स के बाद अब बारी थी मेन कोर्स की, तो हमने यहाँ पे लिया घी रोस्टेड रश्मि पराठा विद चिकन अंगारा, जो टेस्ट में एक नंबर था। फिर आई हम सबकी फेवरेट चिकन एंड मटन बिरयानी, और इनकी मटन बिरयानी तो माउथ वाटरिंग थी, जो आपको ट्राई करनी ही पड़ेगी। इनका खुद का केटरिंग सर्विस भी है, जहाँ ये ऑल टाइप्स ऑफ इवेंट्स के ऑर्डर लेते हैं एंड बिरयानी के भी ऑर्डर्स लेते हैं, लेकिन आपको बिरयानी मिनिमम 2 kg ऑर्डर करनी पड़ेगी। और इवनिंग में रेस्टोरेंट के सामने इनका स्टार्टर्स का स्टॉल भी लगता है, जो 5 PM to 7 PM रहेगा। अगर आपको इनके यूनिक स्टार्टर्स एंड माउथ वाटरिंग बिरयानी ट्राई करनी है तो विजिट लाल कैटरर्स रेस्टोरेंट नियर इंडियन नेशनल फ्लैग, असद खान सोसाइटी, बेलगाम।